ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಡದಿ ಬಡಿದಾಟದಲ್ಲಿ ಬೈರಮಂಗಲದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಟೌನ್ಶಿಪ್ ಪರ ವಿರೋಧಿ ರೈತರಿಂದ ಪರಸ್ಪರ ವಾಗ್ವಾದ, ಮಾತಿನ ಚಕಮಕಿ ನಡೆದಿದ್ದು, ಇದೆಲ್ಲದನ್ನ ಸರಿಪಡಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಟೌನ್ಶಿಪ್ ಪರ ವಿರೋಧ ಘೋಷಣೆ ಕೂಗ್ತಿದ್ದಾರೆ ರೈತರು. ಪ್ರತಿಭಟನೆಗೆ ಹೊರಗಿನಿಂದ ಜನರನ್ನ ಕರ್ಕೊಂಡು ಬರಲಾಗಿದೆ ಅನ್ನುವಂತ ಆರೋಪ ಕೂಡ ಇದೆ. ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯೋಜನೆ ವಿರೋಧಿ ಪ್ರತಿಭಟನೆಗೆ ಬರ್ತಿದ್ದ ಬಸ್ಗಳನ್ನ ತಡೆದು ಯೋಜನೆ ಪರ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಗೆ ಬರ್ತಾ ಇದ್ದ ಬಸ್ ಹಾಗೂ ಕಾರುಗಳನ್ನ ಅಡ್ಡ ಹಾಕಿ ಆಕ್ರೋಶ ವ್ಯಕ್ತಪಡಿಸಿರೋದು. ಭೂಮಿ ಕೊಡೋದಕ್ಕೆ ಒಪ್ಪಿರುವವರ ಸ್ಥಳಕ್ಕೆ ಭೂಮಿ ಕೊಡೋದಕ್ಕೆ ಯಾರು ಒಪ್ಪಿಲ್ವಲ್ಲ ಅವ್ರು ಬಂದಿದ್ದಾರೆ. ಯೋಜನೆ ವಿರೋಧಿ ರೈತರು ಬಂದು ಈ ರೀತಿ ಆಕ್ರೋಶ ವ್ಯಕ್ತಪಡಿಸಿರೋದು. ರೈತರ ವಾಗ್ವಾದದಿಂದ ಬೈರಮಂಗಲ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಪ್ರತಿಭಟನಾಕಾರರನ್ನ ಸ್ಥಳದಿಂದ ಪೊಲೀಸರು ಕಳಿಸ್ತಾ ಇದ್ದಾರೆ. ಪೊಲೀಸರ ವಿರುದ್ಧವೂ ಕೂಡ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಒಂದ್ ಕಡೆ ಪರ ಮತ್ತೊಂದ್ ಕಡೆ ವಿರೋಧ ವ್ಯಕ್ತವಾಗ್ತಾ ಇದೆ. ಪರ ವಿರೋಧ ರೈತರೆಲ್ಲರೂ ಕೂಡ ಈಗ ಒಂದೇ ಜಾಗದಲ್ಲಿ ಸೇರ್ಕೊಂಡು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ ಇದೆಲ್ಲದನ್ನು ಸರಿಪಡಿಸಬೇಕು ಅಂತ. ಪೊಲೀಸರ ವಿರುದ್ಧನೂ ಕೂಡ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರೋ ಹೊರಗಿನ ರೈತರನ್ನ ಕರ್ಕೊಂಡು ಬಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನುವಂಥ ವಿರೋಧ ಆರೋಪವೂ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಅರಕೇಶ್. ಸದ್ಯದ ಪರಿಸ್ಥಿತಿ ಹೇಗಿದೆ? ನಿಭಾಯಿಸೋದ್ರಲ್ಲಿ ಪೊಲೀಸರು ಯಶಸ್ವಿ ಆಗಿದ್ದಾರಾ ಇಲ್ವಾ, ಏನ್ ಕತೆ ಅಂತ? ಖಂಡಿತಲ್ಲೂ ಕೂಡ ಬಿಡದಿಯ ಬಡಿದಾಟ ಇನ್ನೂ ಕೂಡ ಮುಂದುವರಿರುವುದು. ಬೆಳಿಗ್ಗೆ ಒಂದು ಕಡೆ ವಿರೋಧ ಇರುವಂತಹ ರೈತರು ಪ್ರತಿಭಟನೆ ರ್ಯಾಲಿಯನ್ನು ಮುಖಾಂತರ ಬರ್ಬೇಕಾದ್ರೆ, ಮತ್ತೊಂದು ಕಡೆ ಪರವಾಗಿರುವಂತಹ ರೈತರು ಕೂಡ ಒಂದು ಪ್ರತಿಭಟನೆ ಕೂಡ ಮಾಡ್ತಾರೆ. ವಿರೋಧವಾಗಿರುವಂತಹ ರೈತರು ಕಳೆದ 485ಕ್ಕೂ ಹೆಚ್ಚು ಕೂಡ ಪ್ರತಿಭಟನೆ ಮಾಡ್ಕೊಂಡು ಬರ್ತಾರೆ. ಈ ಪ್ರತಿಭಟನೆಗೆ ಕೈ ಜೋಡಿಸಲಿಕ್ಕೆ ರಾಜ್ಯದ ನಾನಾ ಭಾಗದ ರೈತರು ಕೂಡ ಬರ್ತಿದ್ರು. ಆದ್ರೆ ಈಗ ರಾಮನಗರ, ಚಾಮರಾಜನಗರ, ಮೈಸೂರು, ಉಡುಪಿ, ಕೋಲಾರ, ಚಿಕ್ಕಮಗಳೂರು ಈ ರೀತಿಯಾಗಿ ರೈತರು ಕೂಡ ಬರ್ತಿದ್ರು. ಬರುವಂತಹ ಸಂದರ್ಭದಲ್ಲಿ ಪರವಾಗಿರುವಂತಹ ರೈತರು ನಮ್ಮ ಜಿಲ್ಲೆಗೆ ಅಂದ್ರೆ ನಮ್ಮ ತಾಲೂಕಿಗೆ ಏನು ಕೆಲಸ ನೀವು ಬರ್ತಿದ್ದೀರಾ, ನೀವು ನಮ್ಮ ಜಿಲ್ಲೆಯವರ, ನೀವು ಬಂದ್ರೆ ನಮ್ಮ ಪರವಾಗಿ ನೀವು ಏನು ಪ್ರತಿಭಟನೆ ಮಾಡಬೇಕು, ವಿರೋಧವಾಗಿ ಪ್ರತಿಭಟನೆ ಏನಿಕೆ ಮಾಡ್ತಿದ್ದೀರಾ ಅಂತೇಳಿ ಒಂದಷ್ಟು ಗೊಂದಲ ಕೂಡ ಮಾಡಿತ್ತು. ಆದ್ರೆ ಕೈ ಮಿಲಾಸುವ ಹಂತವೂ ಕೂಡ ಹೋಗಿತ್ತು. ಎಲ್ಲೇ ಸ್ಥಳೀಯ ಪೊಲೀಸರು ಕೂಡ ಒಂದು ಪರಿಸ್ಥಿತಿಯನ್ನ ಕೂಡ ನಿಯಂತ್ರಣ ಮಾಡಲು ಕೂಡ ಯಶಸ್ವಿಯಾಗಿರುತ್ತದೆ. ಈಗ ಒಂದು ಕಡೆ ಪರವಾಗಿರುವಂತಹ ರೈತರು ಪ್ರತಿಭಟನೆ ಮಾಡ್ತಾರೆ, ಇನ್ನೊಂದು ಕಡೆ ವಿರೋಧವಾಗಿರುವಂತಹ ರೈತರು ಕೂಡ ಪ್ರತಿಭಟನೆ ಮಾಡ್ತಿರೋದು. ವಿರೋಧವಾಗಿರುವಂತಹ ರೈತರು ಇಲ್ಲಿ ಸಾಕಷ್ಟು ಪ್ರತಿಭಟನೆ ಮಾಡ್ತಿರ್ಬೇಕಾದ್ರೆ ಪರವಾಗಿರುವಂತಹ ರೈತರು ಒಂದು ಮ್ಯೂಸಿಕ್ ಅಂತ ಏನ್ ಬರುತ್ತೆ, ಸೌಂಡ್ ಮ್ಯೂಸಿಕ್ ನ ವಾಲ್ಯೂಮ್ ನ ಜಾಸ್ತಿ ಕೊಟ್ಟು ಕೂಡ ಇವರಿಗೆ ವಿರೋಧವಾಗಿರುವಂತಹ ರೈತರಿಗೆ ಒಂದಷ್ಟು ಚಿತ್ರಗಳನ್ನು ಕೂಡ ಮಾಡುವಂತದ್ದು. ಈ ಒಟ್ಟಾರೆಯಾಗಿ ಇಲ್ಲಿ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಪೊಲೀಸರು ಕೂಡ ಪರಿಸ್ಥಿತಿಯನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಅರಕೇಶ್ ಮಾಹಿತಿಗೆ.